ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಸು ವ್ಲಾಗ್ಸ್. ನಾವಿವತ್ತು ಎಲ್ಲಿ ಹೋಗಿದ್ದೀರಿ ಅಂದರೆ ದಸ್ತಾಕರ್ ಹಾಟ್ ಅಂತ ಅಂದ್ಬಿಟ್ಟು ಎಕ್ಸಿಬಿಷನ್ ಇದು ಬಂದು ನಲ್ಲೂರಲ್ಲಿ ವೈಟ್ ಫೀಲ್ಡ್ ಮೇನ್ ರೋಡಲ್ಲಿ ಈ ಎಕ್ಸಿಬಿಷನ್ ಹಾಕಿದ್ದಾರೆ. ಹ್ಯಾಂಡ್ಲೂಮ್ಸ್ ಮತ್ತು ಹ್ಯಾಂಡಿಕ್ರಾಫ್ಟ್ಸ್ ಐಟಮ್ಸ್ ಎಲ್ಲ ಇದೆ. ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲ ಐಟಮ್ಸು ಅಷ್ಟೇ. ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ. ನಾನು ಈಗ ಫಸ್ಟ್ ತೋರಿಸ್ತಾ ಇರೋದು ಬಂದು ವಾಲ್ಗೆ ಫಿಕ್ಸ್ ಮಾಡೋಂಥ ವುಡನ್ ಐಟಮ್ಸು. ಅಂದರೆ ಇದರಲ್ಲಿ ತುಂಬ ಥರ ವೆರೈಟೀಸು ಅವ್ರು ಇಟ್ಕೊಂಡಿದ್ದಾರೆ. ದೇವರು ಕೆತ್ತನೆಗಳಂತೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಹಾಗೆ ಕಲರ್ಫುಲ್ ಆಗಿದೆ. ನೀವು ಮನೇಲಿ ಬೇಕಾದ್ರೆ ಈ ದೇವ್ರ ಮನೆಗೆ ಮೇಲೆಗಡೆ ಬಾಗಿಲು ಇರುತ್ತಲ್ವ, ಆ ಬಾಗಿಲು ಮೇಲೆಗಡೆಗಾಗಲಿ ಅಥವಾ ಸೈಡ್ ವಾಲ್ಗಾಗಲಿ ಅಥವಾ ಮನೆಯಲ್ಲೇ ಆಗಲಿ ಹಾಲಲ್ಲಿ ಎಲ್ಲಾದರೂ ಆ ಥರ ಎಲ್ಲ ನೀವು ತುಂಬ ಡೆಕೋರೇಟಿವ್ ಮಾಡ್ಬೋದು ಮನೇನ ಇದನ್ನೆಲ್ಲ ಯೂಸ್ ಮಾಡಿಕೊಂಡು. ಒಂದೊಂದು ಆರ್ಟು ಅಷ್ಟೇ ತುಂಬ ಅಂದರೆ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಒಂದ್ಸಲ ವಿಸಿಟ್ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಅದ್ರ ಜೊತೆಗೆ ನಾವೆಲ್ಲ ದೊಡ್ಡ ದೊಡ್ಡ ಮಂಚಗಳು ನೋಡಿರ್ತೀರ ಅಲ್ವಾ, ಇವಾಗ ವೈರಲ್ಲೆಲ್ಲ ಎಣೆದು ಮಾಡಿರೋ ಅಂಥ ಮಂಚಗಳಾಗಿರ್ಬೋದು ಅಥವಾ ಹಿಂದಿನ ಕಾಲದಲ್ಲೆಲ್ಲ ಟೈನ್ ದಾರ ಯೂಸ್ ಮಾಡಿ ಮಾಡ್ತಾಯಿದ್ರು, ಅದೇ ಥರ ಇಲ್ಲಿ ಚಿಕ್ಕ ಚಿಕ್ಕವು ಮಾಡಿದ್ದಾರೆ. ಹಾಗೆ ಪುಟಾಣಿ ಡೈನಿಂಗ್ ಟೇಬಲ್ಸ್ ಇದೆ. ಇದನ್ನು ಬೇಕಾದರೆ ನೀವು ಮನೆಗಳಲ್ಲೂ ಯೂಸ್ ಮಾಡ್ಬೋದು. ಒಂದು ಬಾಲ್ಕನಿಲಿ ಸೈಡಲ್ಲಿ ಹಾಕಿದ್ರೆ ತುಂಬ ಅಂದರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಹಾಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ವುಡನ್ ಉಯ್ಯಾಲೆ ಇದೆ. ನನ್ನ ಮಗಳು ನೋಡಿದ ತಕ್ಷಣ ತುಂಬ ಇಷ್ಟಪಟ್ಲು. ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಆಟನೂ ಆಡಿದ್ಲು ಅದರಲ್ಲಿ. ನಿಮಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದು ಮನೇಲೆಲ್ಲ. ಮತ್ತು ಆ್ಯಂಟಿಕ್ ಪೀಸಸ್ ಥರ ಇವೆಲ್ಲ ಇರೋದು, ಯಾಕಂದರೆ ಹಳೆ ಕಾಲದಲ್ಲಿ ಕಲಾಕೃತಿಗಳನ್ನೆಲ್ಲ ಮಾಡ್ತಾಯಿದ್ರಲ್ವ, ಸೇಮ್ ಅದೇ ಥರ ಮಾಡಿದ್ದಾರೆ. ಹಾಗೆ ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಮರದ ಚೇರ್ಗಳ ಥರನೇ ಮಾಡಿದ್ದಾರೆ. ಟೇಬಲ್ಸು ಅಷ್ಟೇ, ಚೇರ್ಸ್ ಅಷ್ಟೇ, ಮೂವೇಬಲ್ ಚೇರ್ಸ್ ಇದೆ. ಹಾಗೆ ಪುಟ್ಟು ಟೇಬಲ್ಸ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ಒಂದು ಸೈಡಲ್ಲಿ ನೀವೇನಾದರೂ ಚಿಕ್ಕ ಚಿಕ್ಕ ಪಾಟ್ಗಳನ್ನೆಲ್ಲ ಇಡ್ತೀರಾ ಅಂದರೆ ಅದಕ್ಕೂ ಸ್ಟೆಪ್ ಬೈ ಸ್ಟೆಪ್ ಇರೋವಂಥ ಒಂದು ಟೇಬಲ್ಸು ಇದ್ದಾವೆ. ಹಾಗೆ ನೀವೆಲ್ಲ ನೋಡಿರ್ತೀರಲ್ವ, ನಾವು ಎಷ್ಟೊಂದು ವುಡ್ಡನ್ನ ವೇಸ್ಟ್ ಅಂತ ಬಿಸಾಕ್ತೀರಿ, ಅಂಥದನ್ನು ತಗೊಂಡು ಅವರು ತುಂಬ ಡೆಕೋರೇಟಿವ್ ಆಗಿ ತುಂಬ ಡಿಸೈನ್ಸ್ ಆಗಿ ಅವರು ಟೇಬಲ್ಸ್ ಎಲ್ಲ ಮಾಡಿದ್ದಾರೆ. ಹಾಗೆ ಇಲ್ಲಿ ಹಳೆ ಕಾಲದ್ದು ಫೋನ್ ಬರ್ತಾ ಇತ್ತಲ್ವ, ಸೇಮ್ ಫೋನ್ ಇಲ್ಲಿ ನೋಡಿದೆ ನಾನು, ತುಂಬ ಖುಷಿ ಆಯಿತು. ಹಾಗೆ ಇದು ಬಂದು ಒಳಗಡೆ ಬಲ್ಪ್ ಹಾಕಿದ್ರೆ ಲೈಟ್ ಆನ್ ಆಗುತ್ತೆ ನೋಡಿ. ಇವೆಲ್ಲ ಅಷ್ಟೇ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದ ಗನ್ ಆಗಿರ್ಬೋದು ಅಥವಾ ಡ್ರೆಸ್ಸಿಂಗ್ ರೂಮಲ್ಲಿ ಇಡ್ತಾ ಇದ್ದಂಥ ಒಂದು ವಾರ್ಡ್ರೂಬ್ ಥರ ಇರ್ತಾಯಿತ್ತು ಅದಾಗಿರ್ಬೋದು. ಇವೆಲ್ಲ ಅಷ್ಟೇ ಡೆಕೋರೇಟಿವ್ ಐಟಮ್ಸೇ ನೋಡಿ. ಚೇರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಕ್ಯಾಂಡಲ್ ಲೈಟ್ ಡಿನ್ನರ್ಸ್ಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಏನಾದರೂ ನೀವು ಶಾಪ್ ಓಪನ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಆ ಶಾಪಲ್ಲಿ ಬೇಕಾದ್ರೂ ಈ ಥರ ವುಡನ್ ಸೆಟಪ್ನ ಯೂಸ್ ಮಾಡ್ಬೋದು. ಹಾಗೆ ಇಲ್ಲಿ ವಾರ್ಡ್ರೂಬ್ಸ್ ಅಂದರೆ ಡ್ರಾಗಳು ತುಂಬ ಚೆನ್ನಾಗಿದ್ವು. ಡ್ರಾಗಳು ಅಷ್ಟೇ. ಹಾಗೆ ಪಿರಂಗಿ, ಹಳೆ ಕಾಲದಲ್ಲಿ ಇದ್ದಿದ್ದು ಪಿರಂಗಿನ ಜಸ್ಟ್ ಅವರು ಶೋ ಪೀಸ್ಗೋಸ್ಕರ ಚಿಕ್ಕದಾಗಿ ಇಟ್ಟಿದ್ದಾರೆ. ಹಾಗೆ ಮಿರರ್ಸು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಡಿಸೈನ್ಡ್ ಆಗಿ ಮಾಡಿದ್ದಾರೆ. ರೌಂಡಾಗಿ ಕಟ್ ಮಾಡಿ ವುಡ್ನ ಅದಕ್ಕೆ ಪಾಲಿಷ್ ಮಾಡಿ ಸ್ಮೂತ್ ಮಾಡಿ ಅದ್ರ ಸೆಂಟ್ರಲ್ಲಿ ಕ್ಲಾಕ್ನ ಅವರು ಫಿಕ್ಸ್ ಮಾಡಿದರು. ತುಂಬ ಬೇರೆ ಬೇರೆ ಡಿಸೈನ್ಸಲ್ಲಿ ಇದ್ವು. ಕೆಲವೊಂದು ರುದ್ರಾಕ್ಷಿ ಮಣಿಗಳಿಂದ ಡೆಕೋರೇಟ್ ಮಾಡಿದರು ಇದನ್ನು ಕ್ಲಾಕ್ನೆಲ್ಲ. ಕೆಲವೊಂದು ಕಾಯಿನ್ಸು, ಹಳೆ ಕಾಲದ ಕಾಯಿನ್ಸ್ ಬರುತ್ತಲ್ವ, ಆ ಕಾಯಿನ್ಗಳನ್ನ ಯೂಸ್ ಮಾಡಿಕೊಂಡು ಕ್ಲಾಕ್ನ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ಕಾಯಿನ್ಸ್ ಎಲ್ಲ ಯೂಸ್ ಮಾಡಿ 10 ಪೈಸಾ, 5 ಪೈಸಾ, 2 ಪೈಸಾ ಆ ಥರ ಡಿಫ್ರೆಂಟಾಗಿ ಒಂದು ಐಡಿಯಾಗಳನ್ನ ಇದು ಮಾಡಿದ್ದಾರೆ. ಇದು ಸ್ಪೈಸಸ್ ಬಾಕ್ಸು, ನೀವು ನೋಡಿರ್ತೀರ ಅಲ್ವಾ, ಸ್ಪೈಸಸ್ ಬಾಕ್ಸ್ ಇದೆಲ್ಲನೂ. ಅಂದರೆ ಮಸಾಲೆ ಪದಾರ್ಥಗಳನ್ನೆಲ್ಲ ಇದರೊಳಗಡೆ ಹಾಕ್ಕೊಬೋದು ನಾವು. ಪ್ಲಾಸ್ಟಿಕ್ ಬಾಕ್ಸ್ ಯಾವ ಥರ ಬರುತ್ತೋ ಸೊ ಅದೇ ಥರನೇ, ಬಟ್ ಇದು ವುಡನ್ ಬಾಕ್ಸು. ಹಾಗೆ ಮೇಲೆಗಡೆ ಗ್ಲಾಸ್ ಕೊಟ್ಟಿದ್ದಾರೆ. ಕೆಲವೊಂದು ಊದ್ಕಡ್ಡಿ ಇಡೋ ಅಂಥದ್ದು, ಹಾಗೆ ಪುಟ್ಟು ಗ್ಲಾಸಸ್ ಅಂದರೆ ನೀರು ಕುಡಿಯೋವಂಥದ್ದು, ಹಾಗೆ ಸ್ಟವ್ ಥರ ಮಾಡಿದ್ದಾರೆ. ಅದು ಬಂದು ನಿಮಗೆ ಸ್ಟವ್ ಥರ ಮಾಡಿರೋದು ಅವೆಲ್ಲನೂ ಪಿಗಿ ಬ್ಯಾಂಕ್ ಥರ ಅವೆಲ್ಲನೂ. ಹಾಗೆ ಕಾಫಿ ಟೀ ಅವನ್ನೆಲ್ಲ ಟೇಬಲ್ ಮೇಲೆ ಇಡಬೇಕಾದ್ರೆ ಚಿಕ್ಕದಾಗಿ ವುಡ್ಡನ್ನ ಕಟ್ ಮಾಡಿದ್ದಾರೆ, ಅದ್ರ ಮೇಲೆ ಕಾಫಿ ಟೀ ಇಟ್ಕೊಂಡು ಕುಡಿಯೋ ಥರ. ಹಾಗೆ ಸೌಟು, ದೋಸೆ ಎತ್ತೋದು ಅದೆಲ್ಲ ಇದ್ದಾವೆ. ಹಾಗೆ ನೋಡಿ ಇವೆಲ್ಲ ಲೈಟ್ಸು, ಇದರಲ್ಲೆಲ್ಲ ಬಲ್ಬ್ಗಳು ಹಾಕಿದ್ರೆ ಲೈಟ್ ಆನ್ ಆಗುತ್ತೆ ನೋಡಿ. ಫಸ್ಟು ನಮ್ಮ ಗಣೇಶನಿಂದ ಮುಂದಕ್ಕೆ ಹೋಗೋಣ. ಇವೆಲ್ಲ ಬಂದು ನಿಮಗೆ ಚಿಕ್ಕ ವಿಗ್ರಹಗಳೆಲ್ಲ ಇದೆ, ಬ್ರಾಸ್ ಐಟಮ್ಸು. ಇವೆಲ್ಲ ಫುಲ್ಲು ಬ್ರಾಸ್ ಐಟಮೇ. ಚಿಕ್ಕ ವಿಗ್ರಹಗಳಾಗಿರ್ಬೋದು ಅಥವಾ
ಪುಟಾಣಿ ದೀಪಗಳು, ಇದೇ ಥರ ಡಿಫ್ರೆಂಟಾಗಿದ್ದಾವೆ. ರೀಸನಬಲ್ ಪ್ರೈಸು ಇದೆ, ನಿಮ್ಗೆ ತುಂಬ ಜಾಸ್ತಿ ಅಂತಲೂ ಅನಿಸಲ್ಲ, ತುಂಬ ಕಡಿಮೆ ಅಂತಲೂ ಅನಿಸಲ್ಲ. ಮೀಡಿಯಮ್ ರೇಂಜು, ಹಾಗೆ ನಿಮಗೆ ವರ್ತ್, ನೀವು ಇಲ್ಲೇನೇ ತೊಗೊಂಡ್ರು ವರ್ತ್ ಅಂತ ಹೇಳ್ಬೋದು. ನನಗಿಲ್ಲಿ ರಾಘವೇಂದ್ರ ಸ್ವಾಮಿ ವಿಗ್ರಹ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ಪುಟಾಣಿ ರಾಘವೇಂದ್ರ ಸ್ವಾಮಿ ವಿಗ್ರಹನ ತೊಗೊಂಡೆ. ನನಗೆ ಸೇಮ್ ಒಂದೇ ಥರದ್ದು 2 ಪೀಸ್ ಬೇಕಾಗಿತ್ತು, ಬಟ್ ನನಗೆ 2 ಪೀಸ್ ಸಿಗಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ದೊಡ್ಡದಾಗಿರೋದನ್ನೇ ಒಂದನ್ನೇ ತೊಗೊಂಡೆ, ಇನ್ನೊಂದು ಚಿಕ್ಕದು ತೊಗೊಂಡಿದ್ದೀನಿ. ನೋಡಿ, ನಿಮಗೆ ಯಾವ ವಿಗ್ರಹ ಬೇಕೋ ಎಲ್ಲನೂ ಇದ್ದಾವೆ ಇಲ್ಲಿ. ಲಕ್ಷ್ಮೀ ನರಸಿಂಹ ಆಗಿರ್ಬೋದು, ವಿಷ್ಣು, ಶಿವ, ಪಾರ್ವತಿ, ರಾಘವೇಂದ್ರ ಸ್ವಾಮಿ. ನೋಡಿ, ಇದು ರಾಘವೇಂದ್ರ ಸ್ವಾಮಿ. ಅದೇ ಥರ ಗಣೇಶ ಆಗಿರ್ಬೋದು, ನಟರಾಜ, ಸರಸ್ವತಿ, ಕೃಷ್ಣ, ಗೋವು, ಎಲ್ಲ ತರಹದ ವೆರೈಟಿ, ಬುದ್ಧ ಆಗಿರ್ಬೋದು. ನಿಮಗೆ ಇಂಥ ವೆರೈಟಿ ಇಲ್ಲ ಅಂತ ಹೇಳೋಂಗಿಲ್ಲ, ಆ ಥರ ಎಲ್ಲ ಥರದ ವೆರೈಟಿಯಲ್ಲೂ ನಿಮ್ಗಿಲ್ಲಿ ಸಿಗುತ್ತೆ. ಒಂದ್ಸಲ ಇಲ್ಲಿ ಬಂದು ವಿಸಿಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಎಲ್ಲ ಇಟ್ಟಿದ್ದಾರೆ. ಅದರಿಂದ ಒಂಚೂರು ಮುಂದೆಗಡೆ ಬಂದರೆ ನಿಮಗಿಲ್ಲಿ ಬ್ಯಾಗ್ಸ್ ಇದೆ. ಇದು ವರ್ಕ್ಡ್ ಬ್ಯಾಗ್ಸು. ನೀವೆಲ್ಲರೂ ಫಂಕ್ಷನ್ಸ್ಗೆಲ್ಲ ನೀವು ತೊಗೊಂಡೋಗ್ಬೋದು ಆರಾಮಾಗಿ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಚಿಕ್ಕ ಚಿಕ್ಕ ಪರ್ಸಸ್ಸು ಇದೆ, ಅಥವಾ ದೊಡ್ಡದು ವ್ಯಾನಿಟಿ ಬ್ಯಾಗ್ ಬೇಕು ಅಂದರೆ ಆ ವ್ಯಾನಿಟಿ ಬ್ಯಾಗ್ಸು ಇದೆ. ತುಂಬ ಗ್ರ್ಯಾಂಡಾಗಿರುತ್ತೆ ಇದಂತೂ, ಒಂಥರ ಗ್ರ್ಯಾಂಡ್ ಲುಕ್ ಅಂತ ಹೇಳ್ಬೋದು ಇವೆಲ್ಲ. ಹಾಗೆ ಇಲ್ಲೆಲ್ಲ ಅವರು ಬಳಪದ ಕಲ್ಲಲ್ಲಿ ಮಾಡಿರೋಂಥ ಡಿಸೈನ್ಸ್ ಇವೆಲ್ಲ. ಧೂಪದ್ದು ಏನು ಬರುತ್ತಲ್ವ ಧೂಪ, ಅದನ್ನು ಅಂಟಿಸ್ಬಿಟ್ಟು ಇದರೊಳಗಡೆ ಇಟ್ಟರೆ ಫುಲ್ಲು ಎಲ್ಲ ಕಡೆಗೂ ಅದು ಹೋಗುತ್ತೆ ಅಂತ. ಇಲ್ಲೆಲ್ಲನೂ ಇದೆಲ್ಲ ಆರ್ಟ್, ಅಂದರೆ ಇವೆಲ್ಲ ಕಲಾಕೃತಿಗಳನ್ನ ಮಾಡಿರೋದು. ಇವೆಲ್ಲ ಬಂದು ಡಿಸೈನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದ್ದಾವೆ ಸಹ ಇಲ್ಲಿ ಪೇಂಟಿಂಗ್ಸ್ ಎಲ್ಲನೂ. ಇದು ನಮ್ಮ ಕಡೆ ಪೇಂಟಿಂಗ್ಸ್ ಥರ ಅಲ್ಲ, ಒಂಥರ ಡಿಫ್ರೆಂಟಾಗಿ ವಾಲ್ ಹ್ಯಾಂಗಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಯಾರಿಗೆ ಈ ಥರ ಪೇಂಟಿಂಗ್ ಮಾಡಿರೋವೆಲ್ಲ ತುಂಬ ಇಷ್ಟ ಆಗುತ್ತೋ ಅವ್ರ ಫ್ರೇಮ್ಸನ್ನು ಇವನ್ನೆಲ್ಲ ತೊಗೊಂಡೋಗ್ಬೋದು. ಹಾಗೆ ಇಲ್ಲೆಲ್ಲ ಸಿಲ್ವರ್ ಜುವೆಲ್ಸ್ ಇದ್ವು. ಕೆಲವೊಂದು ಸಿಲ್ವರ್ ಜುವೆಲ್ಸ್, ಕೆಲವೊಂದು ಡೂಪ್ಲಿಕೇಟ್. ನಿಮ್ಗೆ ಗೊತ್ತಿರತ್ತಲ್ವ ಇವಾಗ ಇಯರಿಂಗ್ಸು ಅಥವಾ ಬ್ಯಾಂಗಲ್ಸು, ಆ್ಯಂಕ್ಲೆಟ್ಸು, ನಕ್ಲೇಸು, ಹಾಗೆ ಬೀಟ್ಸಲ್ಲಿ ಬ್ರೇಸ್ಲೈಟ್ಸು, ಹಾಗೆ ತಲೆಗೆ ಗಂಟು ಹಾಕ್ಕೊಂಡು ತಲೆಗೆ ಹಾಕೋವಂಥದ್ದು, ರಿಂಗ್ ಆಗಿರ್ಬೋದು, ಬ್ಯಾಂಗಲ್ಸು, ಎಷ್ಟು ವೆರೈಟಿ ಬೇಕು. ಜುಮ್ಕಾಸ್ ಅಂತೂ ಎಷ್ಟು ದೊಡ್ಡದಾಗಿದ್ದಾವೆ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ಕತ್ತಿಗೆ ಸರ ಥರನೂ ಅಷ್ಟೇ, ಸಿಂಪಲ್ ಚೈನ್ಸ್ ಆಗಿರ್ಬೋದು, ಅಥವಾ ನಕ್ಲೆಸ್ ಥರ ಆಗಿರ್ಬೋದು, ಅಥವಾ ಲಾಂಗ್ ಹಾರ ಥರ ಆಗಿರ್ಬೋದು, ಆ ಥರ ಎಲ್ಲ ನೋಡಿ ಎಷ್ಟು ಡಿಸೈನ್ಸ್ ಇದ್ದಾವೆ ಅಂದರೆ ಸಿಲ್ವರ್ ಜುವೆಲ್ಸಲ್ಲೇ ತುಂಬ ಅಂದರೆ ತುಂಬಾ ಡಿಸೈನ್ಸ್ ಇದೆ. ನೋಡಿ ಎಷ್ಟು ದೊಡ್ಡದಾಗಿದೆ. ನೀವು ಹತ್ರದಿಂದ ನೋಡಿದ್ರೆ ಅಂತೂ ತುಂಬ ದೊಡ್ಡದಾಗಿ ಅನಿಸುತ್ತೆ, ನಮ್ಗೆ ದೂರದಿಂದ ನೋಡೋದಕ್ಕೆ ಚಿಕ್ಕದಾಗಿ ಅನಿಸುತ್ತೆ. ಹಾಗೆ ಪ್ರೈಸು ರೀಸನಬಲ್ ಪ್ರೈಸಕ್ಕೆ ಇವರು ಕೊಡ್ತಾ ಇದ್ದಾರೆ. ನೆಕ್ಸ್ಟು ಇದೆಲ್ಲ ಬಂದು ಬೆಡ್ಶೀಟ್ಸ್ ಇದೆ, ಹಾಸಿಗೆ ಮೇಲೆ ಹಾಕೋಂಥದ್ದು. ಅಥವಾ ನಿಮಗೆ ಬೆಡ್ಶೀಟ್ ಬೇಡ ಅಂತ ಅಂದರೆ ಹಾಸಿಗೆ ಥರ ಹೊಲ್ದಿರ್ತಾರಲ್ವ, ಆ ಥರನೂ ಇದ್ದಾವೆ. ಇಲ್ಲೆಲ್ಲ ಸ್ಯಾರೀಸ್, ಇವೆಲ್ಲ ಕಾಟನ್ ಸ್ಯಾರೀಸು ಅಷ್ಟೇ. ಇದರಲ್ಲಿ ಡಿಸೈನ್ಡ್ ಸ್ಯಾರೀಸ್ ಇದೆ. ಹಾಗೆ ಫುಲ್ ಎಲ್ಲ ಹ್ಯಾಂಡಲ್ಲೇ ವರ್ಕ್ ಮಾಡಿರೋಂಥ ಸ್ಯಾರೀಸ್ ಇದೆ, ಅಂದರೆ ಥ್ರೆಡ್ ವರ್ಕ್ ಮಾಡಿರೋಂಥ ಸ್ಯಾರೀಸು. ಡಿಫ್ರೆಂಟ್ ಟೈಪ್ಸ್ ಆಫ್ ಕಲೆಕ್ಷನ್ಸ್ ಇದ್ದಾವೆ. ತುಂಬ ಚೆನ್ನಾಗಿದೆ. ಸೀರೆನೂ ಅಷ್ಟೇ, ಇದು ಅಷ್ಟೇ ತುಂಬ ರೀಸನಬಲ್ ಪ್ರೈಸಲ್ಲೇ ಕೊಡ್ತಾ ಇದ್ದಾರೆ ಅವರು. ಏಕೆಂದರೆ ಇದು ಎಕ್ಸಿಬಿಷನ್ ಥರ ಇರೋದ್ರಿಂದ ನಿಮಗೆ ಎಕ್ಸಿಬಿಷನ್ಸಲ್ಲಿ ಏನು ಅಂದರೆ ನೀವು ಅಂಗಡಿಗೆ ಹೋದರೆ 1 ಅಥವಾ 10 ಥರ ವೆರೈಟಿ ನೋಡ್ಬೋದು. ಬಟ್ ಎಕ್ಸಿಬಿಷನ್ಗೆ ಹೋದರೆ ತುಂಬ ಟೈಪ್ಸ್ ಆಫ್ ವೆರೈಟೀಸ್ ನೋಡ್ಬೋದು. ನೋಡಿ, ಇವೆಲ್ಲ ಕಲಂಕಾರಿ ಡಿಸೈನ್ಸು. ಇದು ಪ್ಯೂರ್ ಕಾಟನ್ ಡ್ರೆಸ್ಸಸ್ಸು, ಮತ್ತು ಪ್ಯಾಂಟ್ಸು, ಡ್ರೆಸ್ಸಸ್ಸು. ಹಾಗೆ ಇಲ್ಲ ನಮಗೆ ಫುಲ್ ಸೆಟ್ ಬೇಕು ಅಂದರೆ ನಿಮ್ಗೆ ಸೆಟ್ಟು ಸಿಗುತ್ತೆ, ಅಥವಾ ಶಾರ್ಟ್ ಬೇಕು ಅಂದರೆ ಶಾರ್ಟ್ ಡ್ರೆಸ್ಸಸ್ ಸಹ ಇದೆ. ಇದೆಲ್ಲ ಕಂಚಂಪಲ್ಲಿ ಕಡೆಯಿಂದ ಅವ್ರು ಬಂದು ಈ ಎಕ್ಸಿಬಿಷನ್ನ ಕೊಡ್ತಾ ಇದ್ದಾರೆ, ಈ ಡ್ರೆಸ್ಸಸ್ದೆಲ್ಲನೂ. ತುಂಬ ವೆರೈಟಿ ಕಲೆಕ್ಷನ್ಸ್ ಇದೆ. ನೋಡಿ, ಇವೆಲ್ಲ ಜೀನ್ಸ್ ಬ್ಯಾಗ್ಸು. ನಿಮ್ಗೆ ಎಷ್ಟೊಂದು ಕಡೆ ಜೀನ್ಸ್ ಬ್ಯಾಗೆಲ್ಲ ಸಿಕ್ಕಲ್ಲ. ಇವರು ವೆಸ್ಟ್ ಬೆಂಗಾಲ್ ಕಡೆಯಿಂದ ಬಂದು ಇದನ್ನು ಎಕ್ಸಿಬಿಷನಲ್ಲಿ ಇಟ್ಟಿದ್ದಾರೆ. ತುಂಬ ಟೈಪ್ಸ್ ಆಫ್ ಜೀನ್ಸ್ ಬ್ಯಾಗ್ಸ್ ಎಲ್ಲ ಇದೆ. ಇದು ಸ್ಯಾರೀಸು. ಇಲ್ಲಿ ನೆಕ್ಸ್ಟು ನಿಮಗೆ ಈ ಎಕ್ಸಿಬಿಷನಲ್ಲಿ ಏನು ಅಂದರೆ ಒಂದು ಥರದ ಡ್ರೆಸ್ಸಸ್ಗಳು ನಿಮ್ಗೆ ಸಿಗಲ್ಲ. ನಿಮಗೆ ತುಂಬ ಅಂದರೆ ತುಂಬ ಟೈಪ್ಸ್ ಆಫ್ ಡ್ರೆಸ್ಸಸ್ಗಳೆಲ್ಲ ಸಿಗುತ್ತೆ. ನೋಡಿ, ಇವೆಲ್ಲ ನಿಮಗೆ ಎಷ್ಟೊಂದು ಜನ ಮಕ್ಕಳಿಗೆ ರಾಧಾಕೃಷ್ಣ ಇದಕ್ಕಾಗಿರ್ಬೋದು, ಅಥವಾ ಮನೆಯಲ್ಲಿ ಯಾವುದಾದ್ರೂ
ಹಬ್ಬಗಳಿದೆ ಅಂದಾಗ ಹಬ್ಬಗಳಿಗೆ ತೊಗೊಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಪುಟ್ಟ ಪುಟ್ಟದಾಗಿದ್ದಾವೆ ಡ್ರೆಸ್ಗಳೆಲ್ಲನೂ, ಬಟ್ ತುಂಬ ಕ್ಯೂಟಾಗೂ ಕಾಣಿಸುತ್ತೆ ಇವೆಲ್ಲನೂ. ನೋಡಿ ಇವೆಲ್ಲ ರಾಜಸ್ಥಾನಿ ಡ್ರೆಸ್ಸಸ್ಸು, ಹುಡುಗರಿಗಾಗಿರ್ಬೋದು, ಹುಡುಗಿರ್ಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಇವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅದ್ರ ಮೇಲೆ ವರ್ಕ್ ಸಹ ಇರುತ್ತೆ, ನಿಮಗೆ ಪ್ಲೇನು ಇರಲ್ಲ. ಮತ್ತು ಇದೆಲ್ಲ ಪ್ಯೂರ್ ಕಾಟನ್ ಖಾದಿ ಡ್ರೆಸ್ಸಸ್ ಥರ ಇವೆಲ್ಲನೂ, ಖಾದಿ ಕುರ್ತಾಸು, ಉತ್ತರ ಕರ್ನಾಟಕ ಕಡೆಯಿಂದ ಅವ್ರು ಬಂದು ಇದು ಮಾಡಿರೋದು. ಜುಬಾ ಪೈಜಾಮ ಆಗಿರ್ಬೋದು, ಬ್ಲೇಸರ್ಸ್ ಆಗಿರ್ಬೋದು, ಆ ಥರ. ನೆಕ್ಸ್ಟು ಇದೂ ಅಷ್ಟೇ ಡ್ರೆಸ್ಸೇನೆ. ಇವ್ರೂ ಎಷ್ಟೊಂದು ವೆರೈಟೀಸ್ ಆಫ್ ಡ್ರೆಸ್ಸಸ್ನ ಅವರು ಇಟ್ಕೊಂಡಿದ್ದಾರೆ. ನೆಕ್ಸ್ಟು ಈ ಕಡೆಗೆ ಬಂದರೆ ಅವರು ಕಾಶ್ಮೀರಿ ಸಿಲ್ಕ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್ ಇವೆಲ್ಲನೂ ಅವ್ರ ಹ್ಯಾಂಡ್ಲೂಮ್ ಇದರಲ್ಲಿ ತಂದಿರೋವಂಥದ್ದು. ಇಲ್ಲೆಲ್ಲನೂ ಪಿಕಲ್ಸು, ನಿಮಗೆ ಎಷ್ಟು ಥರ ಬೆರೀಸ್ ಬೇಕು, ಡ್ರೈ ಫ್ರೂಟ್ಸ್ ಬೇಕು, ಅವೆಲ್ಲನೂ ಇದ್ದಾವೆ. ಪಿಕಲ್ಸ್ ಇದ್ದಾವೆ ನೋಡಿ. ಇದು ಅಷ್ಟೇ ಬಿಹಾರ್ ಕಡೆಯಿಂದ ಅವರು ದೇಶದ ರೆಪ್ರೆಸೆಂಟೇಟಿವ್ ಥರ ಇವ್ರು ಬಂದು ಅದನ್ನು ತೋರಿಸ್ತಾ ಇರೋದು. ಸ್ಯಾರೀಸು, ಡ್ರೆಸ್ಸಸ್ ಆಗಿರ್ಬೋದು ಅದೆಲ್ಲನೂ. ಇವರು ಇದು ಅಷ್ಟೇ, ಇದು ಬಂದು ರಾಜಸ್ಥಾನ್ ಕಡೆಯಿಂದ. ಇವರು ಅಷ್ಟೇ ಹ್ಯಾಂಡ್ಲೂಮ್ ಟಾಪ್ಸ್ ಮತ್ತು ಡ್ರೆಸ್ಸಸ್ಸು ರಾಜಸ್ಥಾನಿ ಡಿಸೈನ್ಸಲ್ಲಿ ಇರುತ್ತೆ ಇವೆಲ್ಲನೂ ವಾಲ್ ಹ್ಯಾಂಗಿಂಗ್ಸು. ನಿಮ್ಗೆ ಗೊತ್ತಿರುತ್ತಲ್ವ, 3D ಲುಕ್ಕಲ್ಲಿದ್ದಾವೆ ಇವೆಲ್ಲನೂ. ನಿಮ್ಗೆ ಅವನ್ನ ನೋಡಿದ್ರೆ 3D ಎಫೆಕ್ಟಲ್ಲಿ ಇರುತ್ತೆ, 3D ಡಿಸೈನ್ಡ್ ಅವೆಲ್ಲನೂ. ನೆಕ್ಸ್ಟು ಈ ಕಡೆ ಬಂದರೆ ಇದು ಗುಜರಾತಿ ಕಡೆ. ಅಂದರೆ ನಮಗೆ ಇನ್ನೊಂದು ಏನು ಅಂದರೆ, ಯಾವ್ಯಾವ ಕಡೆಯವರು ಯಾವ್ಯಾವ ಥರ ಡ್ರೆಸ್ಸಸ್ನ ಯೂಸ್ ಮಾಡ್ತಾರೆ ಅನ್ನೋದು ನಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗತ್ತೆ. ಇದು ಉತ್ತರ ಪ್ರದೇಶ್ ಕಡೆಯಿಂದ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಅವರು ಈ ಡಿಸೈನ್ಸ್ನೆಲ್ಲ ಇಟ್ಟಿದ್ದಾರೆ. ನೆಕ್ಸ್ಟ್ ಈಗ ಮತ್ತೆ ಇನ್ನೂ ಒಂದು ಶಾಪಿಗೆ ಬಂದ್ರಿ ನಾವು. ಇನ್ನೂ ಒಂದು ಶಾಪ್ ಪಕ್ಕದಲ್ಲೇ ಬಂದು ಅದು ಅಷ್ಟೇ, ಅದು ಹ್ಯಾಂಡ್ಲೂಮ್ಸ್ ಡ್ರೆಸ್ಸಸ್ಸೇ ಆಗಿದೆ. ಇವೆಲ್ಲ ಕರ್ನೂಲ್ ಕಾಟನ್ಸ್ ಅಂತ ಅಂದ್ಬಿಟ್ಟು ಅವರು ಹೇಳಿದ್ರು. ಹಾಗೆ ಇವೆಲ್ಲ ಸ್ಕ್ರೀನ್ ಪೈಪ್ಸ್ಗೆ ಸ್ಕ್ರೀನು ಅಷ್ಟೇ ನಿಮಗೆ ಕಲಂಕಾರಿ ಡಿಸೈನ್ಸಲ್ಲಿ ಸಿಗುತ್ತೆ. ತುಂಬ ಪ್ರಿಂಟ್ ಎಲ್ಲ ಜಾಸ್ತಿ ಹೋಗೋದಿಲ್ಲ. ಪ್ರಿಂಟ್ ಎಲ್ಲ ಹ್ಯಾಂಡ್ ಪ್ರಿಂಟ್ಸ್, ಅದು ಮೆಷಿನ್ ಪ್ರಿಂಟ್ಸ್ ಥರ ಅಲ್ಲ, ಅವೆಲ್ಲ ತುಂಬ ಚೆನ್ನಾಗಿದ್ದಾವೆ. ನೆಕ್ಸ್ಟ್ ನಾನು ಇನ್ನೂ ಒಂದು ಶಾಪಿಗೆ ಬಂದೆ. ಆ ಶಾಪಲ್ಲಿ ಬಂದು ಮತ್ತೆ ಆ್ಯಂಕ್ಲೆಟ್ಸು, ಸರಗಳು, ಇದೇ ಥರ ಸಿಲ್ವರ್ ಜುವೆಲ್ಸ್ ಆಗಿರ್ಬೋದು. ಮತ್ತು ಇಲ್ಲೆಲ್ಲ ಬೀಟ್ಸ್ ಎಲ್ಲ ಒರಿಜಿನಲ್ ಬೀಟ್ಸು ಇದೆ. ಹಾಗೆ ನಿಮಗೆ ಬೇಕು ಅಂದರೆ ಪ್ಯೂರ್ ಮುತ್ತುಗಳೂ ಸಿಗುತ್ತೆ ಇಲ್ಲಿ. ಪರ್ಲ್ಸು, ಡಿಫ್ರೆಂಟ್ ಪರ್ಲ್ಸ್ ಇದೆ. ಹಾಗೆ ಗ್ಯಾರಂಟಿ ಬ್ಯಾಂಗಲ್ಸ್ ಇದೆ, ಗ್ಯಾರಂಟಿ ಇಯರಿಂಗ್ಸ್ ಇದೆ, ಚೈನ್ಸ್ ಇದೆ, ಸ್ಟೋನ್ಡ್ ನೆಕ್ಲೆಸಸ್ ಇದೆ. ತುಂಬ ಅಂದರೆ ತುಂಬ ವೆರೈಟೀಸ್ ಆಫ್ ಡಿಸೈನ್ಸು ನೀವಿಲ್ಲಿ ನೋಡ್ಬೋದು. ಒಂದೇ ಹತ್ರನೇ ನಿಮಗೆ ಎಷ್ಟು ಕಡೆಯ ಡ್ರೆಸ್ಸಸ್ ಬೇಕು ಅಂದರೂ ನೋಡ್ಬೋದು. ಹಾಗೆ ಡಿಫ್ರೆಂಟ್ ಜುವೆಲ್ಸು ನೋಡ್ಬೋದು. ನೋಡಿ, ನಾನು ಈಗ ನೆಕ್ಸ್ಟ್ ಶಾಪ್ ಪಕ್ಕದಲ್ಲಿರೋ ನೆಕ್ಸ್ಟು ಅಂಗಡಿಗೆ ಬಂದಿದ್ದು. ಇದು ಫುಲ್ಲು ಸ್ವೀಟ್ಸು ಹಾಗೆ ಚಾಕ್ಲೇಟ್ಸು. ಎಷ್ಟೊಂದು ಟೈಪ್ಸ್ ಆಫ್ ಚಾಕ್ಲೇಟ್ಸ್ ಇತ್ತು ಅಂದರೆ ಇಲ್ಲಿ. ತುಂಬ ಹೆಲ್ದಿ ಕೂಡ ಹೌದು ಇದು. ಅಂದರೆ ಹೆಲ್ದಿ ಅಂದರೆ ಹೇಗೆ ಗೊತ್ತಾ, ಈಗ ಹಳೆ ಕಾಲದಲ್ಲೆಲ್ಲ ನಾವು ತುಂಬ ಚೆನ್ನಾಗಿರೋವಂಥ ಚಿಕ್ಕ ಪಪ್ಪರ್ಮೆಂಟ್ಗಳೆಲ್ಲ ತಿಂತಾಯಿದ್ರಿ. ಈಗ ನಮ್ಗೆ ಅದು ಸಿಗೋದೇ ಇಲ್ಲ. ನೋಡಿ, ಇದು ಬಂದು ಹುಣಸೆ ಹಣ್ಣಿಂದು ತುಂಬ ಟೇಸ್ಟಿ ಆಗಿರುತ್ತೆ. ಮತ್ತು ಇನ್ನೂ ಒಂದು ಸಣ್ಣ ಬೀಜಗಳಿರುತ್ತೆ, ಆ ಬೀಜಗಳಲ್ಲಿ ಮಾಡಿರೋಂಥ ಸ್ವೀಟ್ಸು ಇತ್ತು ಇದರಲ್ಲಿ. ಮತ್ತು ಚಿಕ್ಕೀಸು, ನಿಮಗೆ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಚಿಕ್ಕಿ ಇದೆ ಅಂತ ಅಂದರೆ ತುಂಬಾ ಟೈಪ್ಸ್ ಆಫ್ ಚಿಕ್ಕೀಸ್ ಇದೆ. ಸ್ಟ್ರಾಬೆರಿ ಚಿಕ್ಕಿ ಇದೆ, ಹಾಗೆ ಹಲಸಿನ ಹಣ್ಣಿಂದಿದೆ, ಪೈನಾಪಲ್ದಿದೆ, ಮತ್ತು ಸ್ಟ್ರಾಬೆರಿದಿದೆ, ನಾರ್ಮಲ್ ಪೀನಟ್ ಇದೆ, ಬಟರ್ದಿದೆ, ತಿಲ್ ಚಿಕ್ಕೀಸ್ ಅಂತ ಇದೆ, ಕಾಜೂದಿದೆ, ಆರೆಂಜ್ ಅದರಲ್ಲಿ ಮಾಡಿರೋಂಥ ಇದೆ, ಪೈನಾಪಲ್ ಚಿಕ್ಕಿ. ನಿಮಗೆ ತುಂಬಾ ವೆರೈಟೀಸ್ ಆಫ್ ಚಿಕ್ಕಿ ಸಿಗುತ್ತೆ. ಹಾಗೆ ಡಾರ್ಕ್ ಚಾಕ್ಲೇಟ್ ಮತ್ತು ಪೀನಟ್ ಚಿಕ್ಕಿನೂ ನಿಮಗೆ ಸಿಗುತ್ತೆ. ಮತ್ತು ಜಲ್ಲೀಸು, ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಜಲ್ಲಿ ಇತ್ತು ಇದರಲ್ಲಿ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಪರ್ಚೇಸ್ ಸಹ ಮಾಡಿದೆ. ನನ್ನ ಮಗಳು ತುಂಬ ಇಷ್ಟಪಡ್ತಾಯಿದ್ಲು ಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ಅದನ್ನು ಚಿಕ್ಕಿ ಪರ್ಚೇಸ್ ಮಾಡಿದೆ. ನಾನು ಪರ್ಚೇಸ್ ಮಾಡಿದ ಚಿಕ್ಕಿ ಬಂದು ಡಾರ್ಕ್ ಚಾಕ್ಲೇಟ್ ಆ್ಯಂಡ್ ಪೀನಟ್ ಚಿಕ್ಕೀಸು ನಾನು ಸೆಲೆಕ್ಟ್ ಮಾಡಿ ತೊಗೊಂಡಿದ್ದು. ಹಾಗೆ ನನ್ನ ಮಗಳು ರೋಸ್ಟೆಡ್ ಬಾದಾಮ್ ಚಾಕ್ಲೇಟ್ ಬೇಕು ಅಂತ ಕೇಳ್ತಾ ಇದ್ಲು. ಸೊ ಹಾಗಾಗಿ ರೋಸ್ಟೆಡ್ ಬಾದಾಮ್ ಚಾಕ್ಲೇಟ್ ತೊಗೊಂಡ್ರೆ. ಹಾಗೆ ವೈಟ್ ಕ್ರಾಕಲ್ಸ್ ಇದೆ, ಆರೆಂಜ್ ಚಾಕ್ಲೇಟ್ಸ್ ಇದೆ, ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಕ್ಲೇಟ್ಸ್ ಎಲ್ಲ ಇತ್ತು. ಮತ್ತು ಇದು ಬಂದು
ಮ್ಯಾಟು, ಬಾಗ್ಲಲ್ಲಿ ಹಾಕೋವಂಥ ಮ್ಯಾಟು, ಇದು ಅಷ್ಟೇ ಹ್ಯಾಂಡ್ಮೇಡ್ ಮ್ಯಾಟ್ಸು ನಿಮಗೆ ತುಂಬ ಕಡಿಮೆ ರೇಂಜಿಂದನೂ ಸಿಗುತ್ತೆ. ಇದು ಉತ್ತರ ಪ್ರದೇಶ್ ಅವ್ರ ಕಡೆಯಿಂದ ಡಯರಿಯಸ್ ಇವೆಲ್ಲನೂ ತುಂಬ ಚೆನ್ನಾಗಿತ್ತು. ಹಾಗೆ ನೆಕ್ಸ್ಟ್ ಶಾಪ್ ಬಂದು ಇಲ್ಲೂ ಅಷ್ಟೇ ಚಿಕ್ಕ ಚಿಕ್ಕ ಕುರ್ತೀಸ್, ಅಂದರೆ ಜೀನ್ಸ್ಗೆ ಯೂಸ್ ಮಾಡೋಂಥ ಕುರ್ತೀಸ್ ಆಗಿರ್ಬೋದು ಅಥವಾ ಮಿಡೀಸ್ಗೆ ಹಾಕೋಂಥ ಕುರ್ತೀಸ್ ಆಗಿರ್ಬೋದು, ಅದು ಇದ್ದಾವೆ. ಇಲ್ಲಿ ಇನ್ನೂ ಒಂದು ಫ್ಯಾನ್ಸಿ ಜ್ಯುವೆಲರಿ ಶಾಪ್ ನೋಡಿದ್ರಿ. ಅದರಲ್ಲಿ ಏನು ಅಂದರೆ ಸಣ್ಣ ಸಣ್ಣ ಇಯರಿಂಗ್ಸು, ಮಕ್ಕಳಿಗೆ ಆಗೋಂಥ ಬ್ಯಾಂಗಲ್ಸು ಮತ್ತು ಮಕ್ಕಳಿಗೆ ಡಿಸೈನ್ಡ್ ರಿಂಗ್ಸು ಇವೆಲ್ಲ ಇದ್ದಾವೆ. ಹಾಗೆ ಕೈಗೆ ಬ್ರೇಸ್ಲೈಟ್ಸ್ ಇದೆ, ಚೈನ್ಸು, ಇವೆಲ್ಲ ಮುಂಬೈ ರಾಜಸ್ಥಾನಿ ಫ್ಯಾನ್ಸಿ ಐಟಮ್ಸ್ ಇವೆಲ್ಲನೂ. ಇದರಲ್ಲೂ ಅಷ್ಟೇ ನಾವು ಕೆಲವೊಂದನ್ನ ತುಂಬ ಜಾಸ್ತಿ ಪರ್ಚೇಸ್ ಮಾಡಿಲ್ಲ, ಬಟ್ ಕೆಲವೊಂದನ್ನಂತೂ ನಾವು ಪರ್ಚೇಸ್ ಮಾಡ್ಕೊಂಡ್ರಿ. ಮತ್ತು ಡಿಫ್ರೆಂಟಾಗಿ ಹೇರ್ ಕ್ಲಿಪ್ಸ್ ಇದ್ದಾವೆ ಇಲ್ಲಿ. ಮಕ್ಕಳಿಗೂ ಅಷ್ಟೇ ನೋಡಿ, ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಿಪ್ಸ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಆ ಥರ ಕ್ಲಿಪ್ಸು ಅಷ್ಟೇ ನಾವು ನೋಡಿ ತೊಗೊಂಡ್ರಿ. ಇಲ್ಲಿ ನೋಡಿ ಇವೆಲ್ಲ ಹೆಡ್ ಬ್ಯಾಂಡ್ಸ್ ಇದ್ದಾವೆ ಮಕ್ಕಳಿಗೆ, ಹೇರ್ ಬ್ಯಾಂಡ್ಸು ಅವೆಲ್ಲ ಎಷ್ಟು ಟೈಪ್ಸ್ ಇದೆ ಅಂದರೆ, ಮತ್ತು ಪೋನಿ ಹಾಕಿ ಪೋನಿಗೂ ಅಷ್ಟೇ ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಿಪ್ಸ್ನೆಲ್ಲ ನಾವು ಹಾಕ್ಬೋದು. ಆ ಥರ ಕ್ಲಿಪ್ಸ್ ಎಲ್ಲ ನೋಡಿ ನಾವು ಕೆಲವೊಂದನ್ನು ತೊಗೊಂಡ್ರಿ. ರಬ್ಬರ್ ಬ್ಯಾಂಡ್ಸ್ ತೊಗೊಂಡ್ರಿ ನಾವು, ಮತ್ತು ಹೇರ್ ಬ್ಯಾಂಡ್ಸು, ಇದು ಇಯರಿಂಗ್ ನೋಡಿ, ಜ್ಯುವೆಲರಿ ಅಷ್ಟೇ, ಇಯರಿಂಗ್ಸು ಅಷ್ಟೇ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದನ್ನೆಲ್ಲ ಜೀನ್ಸ್ಗೆಲ್ಲ ವೇರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ನೇಲ್ಸ್, ಯಾರಿಗೆ ಆರ್ಟಿಫಿಷಿಯಲ್ ನೇಲ್ಸ್ ಬೇಕಿರುತ್ತಲ್ವ, ಆ ನೇಲ್ಸ್ ಸಹ ಇಲ್ಲಿ ಸಿಗುತ್ತೆ. ಮತ್ತು ನೋಡಿ ಮಂಗಲಸೂತ್ರ ಎಷ್ಟೊಂದು ಜನ ಡಿಫ್ರೆಂಟಾಗಿ ಹಾಕ್ಕೊತಾರೆ ಸ್ಟೈಲಿಶ್ ಆಗಿ, ಅವ್ರಿಗೂ ಇಲ್ಲಿ ಸಿಗುತ್ತೆ. ಹಾಗೆ ಸಿಂಗಲ್ ಕಡ ಪೀಸಸ್ ಕೈಗೆ ಅದರನೂ ಇಲ್ಲಿದ್ದಾವೆ. ಹಾಗೆ ಇಯರಿಂಗ್ಸ್, ಸ್ಮಾಲ್ ಇಯರಿಂಗ್ಸು, ಪುಟಾಣಿ ಇಯರಿಂಗ್ಸ್ಗಳಿದೆ. ಅದೆಲ್ಲ ನೋಡಿ ಅಲ್ಲೆಲ್ಲ ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಉತ್ತರ ಪ್ರದೇಶ್ ಖಾದಿ ಟಾಪ್ಸ್ಗೆ ಬಂದ್ರಿ. ಇಲ್ಲೇನು ಅಂದರೆ ಲೇಡೀಸ್ ಟಾಪ್ಸ್ ಅಷ್ಟೇ, ಅಂದರೆ ಜೆಂಟ್ಸ್ಗೆ ನಾವು ಆಗಲೇ ನೋಡಿದ್ದು ಖಾದೀಸ್ ಕುರ್ತೀಸ್ ಎಲ್ಲ ನೋಡಿದ್ರಿ. ಇವೆಲ್ಲನೂ ಬರೀ ಲೇಡೀಸ್ಗೆ ಇದ್ದಿದ್ದು. ನೆಕ್ಸ್ಟ್ ಇಲ್ಲಿ ಬಂದು ವಿತೌಟ್ ಆಯಿಲ್ ಆಲ್ಸೋ ನಾವು ಕುಕ್ ಮಾಡ್ಬೋದು ಮೈಕ್ರೋವೇವಲ್ಲಿ. ಆ ಥರ ಇಲ್ಲಿ ಹಪ್ಪಳಗಳು, ಸಂಡಿಗೆ, ಎಷ್ಟೊಂದು ಥರ ಹಲಸಿನಕಾಯಿ ಹಪ್ಪಳ ಆಗಿರ್ಬೋದು, ಅಥವಾ ನಾರ್ಮಲ್ ಅಕ್ಕಿ ಹಪ್ಪಳ ಆಗಿರ್ಬೋದು, ಉದ್ದಿನ ಬೇಳೆದಾಗಿರ್ಬೋದು, ಆ ಥರ ಎಷ್ಟೊಂದು ಟೈಪ್ಸ್, ಅಂದರೆ ತುಂಬ ಟೈಪ್ಸ್ ಆಫ್ ಹಪ್ಪಳಗಳು, ಸಂಡಿಗೆ ಎಲ್ಲ ಇತ್ತು. ನಾವು ಇದರಲ್ಲಿ ಕೆಲವೊಂದನ್ನು ಟೇಸ್ಟು ಮಾಡಿದ್ರಿ. ಹಾಗೆ ಇಷ್ಟ ಆಗಿದ್ದನ್ನು ತೊಗೊಂಡು, ಪಾಪಡ್ಸ್ ಎಲ್ಲ ಇತ್ತು, ಗಾರ್ಲಿಕ್ ಪಾಪಡ್ ಆ ಥರ ಎಲ್ಲನೂ, ಅದನ್ನು ತೊಗೊಂಡು ಹೋದ್ರಿ. ಹಾಗೆ ಇಲ್ಲಿ ನೆಕ್ಸ್ಟ್ ಪಕ್ಕದಲ್ಲಿರೋದು ಬಂದು ಜೀನ್ಸ್ ಫುಲ್ ಎಲ್ಲನೂ ಜೀನ್ಸೇನೆ ಇವ್ರ ಹತ್ರ ಸೇಲ್ ಮಾಡೋದು. ಇವರು ಜೀನ್ಸ್ ಕೋಟ್ ಆಗಿರ್ಬೋದು, ಜರ್ಸೀಸ್ ಆಗಿರ್ಬೋದು, ಅಥವಾ ಜೀನ್ಸ್ ಪ್ಯಾಂಟ್ ಆಗಿರ್ಬೋದು, ಆ ಥರ ಎಲ್ಲನೂ. ನೆಕ್ಸ್ಟ್ ಇವೆಲ್ಲ ವಾಟರ್ ಫೌಂಟೇನ್ಸಲ್ಲಿ ನಿಮಗೆ ಎಷ್ಟು ಟೈಪ್ಸ್ ವಾಟರ್ ಫೌಂಟೇನ್ಸ್ ಡಿಸೈನ್ಸಲ್ಲಿ ಬೇಕೋ ಆ ಥರ ಎಲ್ಲ ಸಿಗುತ್ತೆ ನಿಮಗೆ. ಜಾಸ್ತಿ ಬುದ್ಧಾಸ್ತೇನೆ ಇತ್ತು. ಅದರಿಂದ ನೆಕ್ಸ್ಟ್ ಬಂದರೆ ನಾನು ನಿಮಗೆ ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ವ, ಬಳಪದ ಕಲ್ಲು ಯೂಸ್ ಮಾಡಿಕೊಂಡು ಮಾಡಿರೋಂಥ ಆರ್ಟ್ ಇದೆಲ್ಲನೂ, ಬಳಪದ ಕಲ್ಲು ಯೂಸ್ ಮಾಡ್ಕೊಂಡು ಮಾಡಿರೋಂಥ ಡಿಸೈನ್ಸು. ಅದಾದಮೇಲೆ ನೆಕ್ಸ್ಟ್ ಮ್ಯಾಟು, ನಾವು ಆಗಲೇ ನೋಡಿದ್ದು ತುಂಬ ಚಿಕ್ಕ ಮ್ಯಾಟ್ಗಳು, ಕಾರ್ಪೆಟ್ ಅವೆಲ್ಲ ಚಿಕ್ಕವಿದ್ವು. ಇಲ್ಲೆಲ್ಲ ಬಂದು ದೊಡ್ಡ ಮ್ಯಾಟ್ಸು, ವೆಲ್ಕಮ್ ಮ್ಯಾಟ್ಸು, ಕಾರ್ಪೆಟ್ಸು. ನಿಮಗಂತೂ ಎಷ್ಟು ಟೈಪ್ಸ್ ಆಫ್ ಕಾರ್ಪೆಟ್ಸ್ ಬೇಕೋ ಎಲ್ಲ ಥರದ ಕಾರ್ಪೆಟ್ಸು ಸಿಗುತ್ತೆ ನಿಮಗೆ. ಆ್ಯಂಡ್ ರೇಂಜ್ ಅಷ್ಟೇ, ಸ್ಟಾರ್ಟಿಂಗ್ ರೇಂಜು ತುಂಬ ಕಡಿಮೆ ಇದೆ. ಹಾಗೆ ನಿಮಗೆ ತುಂಬ ಗ್ರ್ಯಾಂಡ್ ಆಗಿರೋವಂಥದ್ದು ಅಷ್ಟೇ ನಿಮಗೆ ಕಡಿಮೆ ರೇಂಜ್ಗೆ ಸಿಗುತ್ತೆ. ತುಂಬ ಕಾಸ್ಟ್ಲಿ ಅಂತೂ ಇಲ್ಲವೇ ಇಲ್ಲ ಇಲ್ಲಿ. ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದೆ ಮಕ್ಕಳ ಐಟಮ್ಸ್, ಫುಲ್ ಮಕ್ಕಳ ಐಟಮ್ಸ್, ದೊಡ್ಡವ್ರದ್ದು ಯಾವುದೂ ಇಲ್ಲ ಇಲ್ಲಿ. ಇಲ್ಲಿ ಡಿಫ್ರೆಂಟ್ ಆಗಿರೋ ಪೆನ್ಸಿಲ್ಸು, ಪೆನ್ಸು, ಹಾಗೆ ಮಕ್ಕಳು ಆಟ ಆಡೋಂಥ ಟಾಯ್ಸು, ಕಾರು, ಹಾಗೆಯೇ ಕೀ ಚೈನ್ಸು, ಬರೀ ಇದೇ ಐಟಮ್ಸೇ ಇಲ್ಲಿದ್ದು. ಎಷ್ಟು ಚೆನ್ನಾಗಿದ್ದಾವೆ ಕಾರ್ ಅಂದರೆ, ನಾವು ದೊಡ್ಡ ಕಾರ್ ತೊಗೊಳಕ್ಕಾಗಲ್ಲ ಅನ್ನೋರೆಲ್ಲ ಈ ಕಾರ್ನ, ಈ ಬೈಕ್ಗಳನ್ನೆಲ್ಲ ತೊಗೊಂಡೋಗಿ ಮನೇಲಿ ಆರಾಮಾಗಿ ಇಟ್ಕೊಬೋದು. ಎಷ್ಟೊಂದು ಜನಕ್ಕೆ ಎಲ್ಲ ಕಾರ್ಗಳು ತೊಗೊಳೋದಕ್ಕಾಗಲ್ಲ ಅಲ್ವಾ. ಕಾರು ನೋಡಿದ್ದೆಲ್ಲ ಬೈಕು, ನೋಡಿದ್ದೆಲ್ಲ ಜೀಪ್ ತೊಗೊಳಕ್ಕಾಗತ್ತಾ? ಸೊ ಹಾಗಲ್ಲ. ಹಾಗಾಗಿ ಯಾವ್ದು ಬೇಕೋ ಅದು ತೊಗೊಂಡೋಗಿ ಮನೆ ಹತ್ರ ಆರಾಮಾಗಿ ಇಟ್ಕೊಬೋದು, ನಿಲ್ಲಿಸ್ಕೊಬೋದು. ತುಂಬ ಸ್ಪೇಸ್ ಬೇಕಾಗಲ್ಲ ಇದಕ್ಕೆ. ಹಾಗೆ ರಾಜಸ್ಥಾನ್ ಹೋಮ್ ಮೇಡ್ ಪಿಕಲ್ಸ್ ಇತ್ತು. ಪಿಕಲ್ಸು ಅಷ್ಟೇ ತುಂಬ ವೆರೈಟೀಸ್ ಆಫ್ ಪಿಕಲ್ಸು. ಇಲ್ಲಿ ಅಮ್ಮಮ್ಮ ಅಂದರೆ ಒಂದು 25 to 30 ವೆರೈಟೀಸ್ ಆಫ್ ಪಿಕಲ್ಸ್ ಇತ್ತು. ತುಂಬ ಟೇಸ್ಟಿಯಾಗೂ ಇತ್ತು. ಅದರಿಂದ ನೆಕ್ಸ್ಟ್ ಶಾಪ್ ಬಂದು ಇವೆಲ್ಲ ಗ್ಲಾಸ್ ಬ್ಯಾಂಗಲ್ಸು, ಉತ್ತರ ಪ್ರದೇಶ್ ಕಡೆಯಿಂದ ಬಂದಿರೋಂಥ ಅವರು ಗ್ಲಾಸ್ ಬ್ಯಾಂಗಲ್ಸು ಫುಲ್ಲು, ಮತ್ತು ಗ್ಲಾಸ್ ಇಯರಿಂಗ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಫೋನ್ ಕವರ್ಸು,
ಪೌಚಸ್ಸು ಹಾಗೆ ಗ್ಲಾಸಸ್ಸು ಅಷ್ಟೇ, ಅಂದರೆ ಟೆಂಪರ್ಡ್ ಗ್ಲಾಸಸ್ ಇದ್ವು ಇಲ್ಲೆಲ್ಲನೂ. ಹೆಡ್ಸೆಟ್ಟು, ಚಾರ್ಜರು, ಏರ್ಪೋಡು, ಹಾಗೆ ಬ್ಲೂಟೂತ್ ಕನೆಕ್ಷನ್, ಅಂದರೆ ವೈರ್ಲೆಸ್ ಏರ್ಪೋಡ್ಸು, ಆ ಥರ ಎಲ್ಲ ತುಂಬ ಟೈಪ್ಸ್ ಆಫ್ ಮೊಬೈಲ್ ಅಸೆಸರೀಸ್ ಎಲ್ಲ ಇತ್ತು. ನೆಕ್ಸ್ಟ್ ಸ್ಯಾರೀಸು ಅಷ್ಟೇ ತುಂಬ ಚೆನ್ನಾಗಿದ್ವು. ಸ್ಯಾರೀಸ್ ಆದಮೇಲೆ ನೆಕ್ಸ್ಟ್ ನಾವು ನೋಡಿದ್ದು ರಂಗೋಲಿಗಳು ಹಾಕೋದಕ್ಕೆ ಎಷ್ಟೊಂದು ಜನಕ್ಕೆ ಬರಲ್ಲ ಅಲ್ವಾ. ಸೊ ಅವರೆಲ್ಲ ಏನು ಮಾಡ್ಬೋದು, ಬೆಸ್ಟ್ ಆಪ್ಷನ್ ಅಂದರೆ ಇದನ್ನು ಇಂಥವನ್ನ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ನೀಟಾಗಿ ಅದ್ರ ಮೇಲೆ ರಂಗೋಲಿ ಪುಡಿ ಹಾಕಿ ಒಂದ್ಸಲ ನೀಟಾಗಿ ಕೈ ಆಡಿಸಿದ್ರೆ ನಿಮಗೆ ಡಿಸೈನ್, ಅಲ್ಲಿ ಯಾವ ಡಿಸೈನ್ ಇರುತ್ತಲ್ವಾ ರಂಗೋಲಿ ಪ್ಲೇಟಲ್ಲಿ ಆ ಡಿಸೈನ್ ಬರುತ್ತೆ. ನಿಮಗೆ ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವರೆಗೂ ಇದ್ದಾವೆ. ಸೈಡ್ ಬಾರ್ಡ್ರ್ ಎಲ್ಲ ಮಾಡ್ಬೋದು ಅದರಲ್ಲಿ, ಆ ಥರ ಡಿಸೈನ್ಸ್ ಇದ್ದಾವೆ. ಅಲ್ಲಿಂದ ಆಚೆಗೆ ನೆಕ್ಸ್ಟು ಇಲ್ಲೆಲ್ಲ ಕಿಚನ್ ಐಟಮ್ಸ್ ಇವೆಲ್ಲ ಕಿಚನಲ್ಲಿ ನಮಗೆ ಯೂಸ್ ಆಗೋಂಥ ಐಟಮ್ಸ್ಗಳು. ನಾವು ಹ್ಯಾಂಡ್ ವಾಶ್ಗೆ ಟವಲ್ಸ್ ಆಗಿರ್ಬೋದು, ಅಥವಾ ಗ್ಲಾಸ್ ಕ್ಲೀನಿಂಗ್ ಟವಲ್ಸು, ಅಥವಾ ಹ್ಯಾಂಡ್ ಸ್ಯಾನಿಟೈಸರ್ ಎಲ್ಲ ಹಾಕ್ಕೊಳೋದಕ್ಕೆ, ಇಲ್ಲಾಂದರೆ ನೈಫ್ ಆಗಿರ್ಬೋದು, ಅಥವಾ ಪೌಡರ್ ಹಾಕ್ಕೊಳೋದಕ್ಕೋಸ್ಕರ ಒಂದು ಬಾಕ್ಸ್ ಆಗಿರ್ಬೋದು, ಇಲ್ಲ ಕ್ಲಿಪ್ಸ್, ಬಟ್ಟೆ ಹ್ಯಾಂಗಿಂಗ್ ಕ್ಲಿಪ್ಸು, ಸಿಸರ್ಸು, ಇವೆಲ್ಲ ಆಯಿಲ್ ಡಿಸ್ಪೆನ್ಸರ್ಸು ಎಲ್ಲ ತುಂಬಾ ಟೈಪ್ಸು ಮತ್ತು ತುಂಬ ವೆರೈಟಿ ಆಗು ಸಹ ಇದ್ದಾವೆ ಇವೆಲ್ಲನೂ. ಇದೆಲ್ಲ ನೋಡಿದಾದ್ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಹೆಣ್ಮಕ್ಳ ಫೇವ್ರೆಟ್ ಪ್ಲೇಸ್ ಯಾವುದು ಅಂತ ಅಂದರೆ ಯಾವ್ದು ಹೇಳಿ, ಫಸ್ಟು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಫಸ್ಟು ಅಂಗಡಿಲಿ ಹೋಗಿ ಹುಡ್ಕೋದೇನು ಅಂದರೆ ಹೆಡ್ ಬ್ಯಾಂಡ್ಸು ಅಲ್ವಾ. ಹೇರ್ ಅಸೆಸರೀಸ್ ಅಂತೂ ಎಷ್ಟು ಟೈಪ್ಸ್ ಇದ್ದಾವೆ ಇಲ್ಲಿ ಅಂದರೆ, ಕ್ಲಿಪ್ಸು ಅಷ್ಟೇ. ಓ ಮೈ ಗಾಡ್, ತುಂಬ ಅಂದರೆ ತುಂಬಾ ವೆರೈಟೀಸ್ ಆಫ್ ಕ್ಲಿಪ್ಸ್ ಎಲ್ಲ ಇದ್ವು. ಡಿಸೈನ್ ಆಗಿರೋ ಕ್ಲಿಪ್ಸ್ ಇದ್ವು, ವುಡನ್ ಕ್ಲಿಪ್ಸ್ ಇದ್ವು, ಹಾಗೆ ಸ್ಟಿಕ್ಕರ್ಸು. ನಿಮ್ಗೆ ಎಷ್ಟು ಥರ ಡಿಸೈನ್ ಸ್ಟಿಕ್ಕರ್ಸ್ ಬೇಕು ಎಲ್ಲ ಥರ ಸ್ಟಿಕ್ಕರ್ಸು ಇಲ್ಲಿದ್ದಾವೆ. ನೀವು ಒಂದ್ಸಲ ಹೋಗಿ ಅಲ್ಲಿ ನೋಡಿದ್ರೆ ಎಷ್ಟು ಶಾಪ್ ಮಾಡ್ತೀರಾ ಅಂತ ನಿಮಗೆ ಗೊತ್ತಿರಲ್ಲ. ಸುಮ್ಮನೆ ನೋಡ್ಕೊಂಬರ್ತೀನಿ ಅಂತ ಹೋಗ್ತೀರಾ, ಬಟ್ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡ್ಕೊಂಡು ಹೋಗ್ತೀರಾ. ಹಾಗಾಗಿ ಕಾಸೆಲ್ಲ ಜಾಸ್ತಿ ಎತ್ಕೊಂಡು ಹೋಗಿರಿ, ಓಕೆನಾ. ನೋಡಿ ಇಲ್ಲೆಲ್ಲ, ಮತ್ತು ಮಕ್ಕಳಿಗೂ ಅಷ್ಟೇ ಪುಟ್ಟು ಚಿಕ್ಕ ಕ್ಲಿಪ್ಸ್ ಇದ್ದಾವೆ. ಎಷ್ಟು ಚೆನ್ನಾಗಿ ಗೊತ್ತಾ, ಆ ಮಕ್ಕಳಿಗೆಲ್ಲ ಜಡೆ ಹಾಕ್ಬಿಟ್ಟು ಚಿಕ್ಕ ಕ್ಲಿಪ್ಸ್ ಎಲ್ಲ ಹಾಕಿದ್ರೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಿರ್ತಾರೆ. ಆ ಕ್ಲಿಪ್ಸು ಎಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಮುಂದಕ್ಕೆ ಹೋಗಿದ್ದು ಹೆಡ್ ಬ್ಯಾಂಡ್ಸ್. ಮಕ್ಕಳಿಗೆ ತಲೆಗೆ ಹಾಕೋಂಥ ಹೆಡ್ ಬ್ಯಾಂಡ್ಗಳು. ನಾವು ಇವಾಗ ಯಾವುದೋ ಒಂದು ಡ್ರೆಸ್ ಹಾಕಿದ್ದೀರಿ ಅಂದರೆ ಅದಕ್ಕೆ ಮ್ಯಾಚಿಂಗ್ ಹೆಡ್ ಬ್ಯಾಂಡ್ ಇಲ್ಲ ಅಂದ್ರೆ ಆಗುತ್ತಾ. ಇಲ್ಲಿ ಎಲ್ಲ ಥರ, ಎಲ್ಲ ಕಲರ್ಸ್, ಎಲ್ಲ ಡಿಸೈನ್ಸ್ ಎಲ್ಲ ಹೆಡ್ ಬ್ಯಾಂಡ್ಸ್ ಇದೆ. ಹಾಗೆ ಹೆಡ್ ಬ್ಯಾಂಡ್ ಎಲ್ಲ ಹಾಕಿದಾದ್ಮೇಲೆ ಡ್ರೆಸ್ ಮ್ಯಾಚಿಂಗ್ ಇಯರಿಂಗ್ಸ್ ಹಾಕ್ಬೇಕಲ್ವಾ. ಇಯರಿಂಗ್ಸು ಅಷ್ಟೇ, ಇಲ್ಲಿ ತುಂಬ ವೆರೈಟೀಸು, ಡಿಸೈನ್ಸು ಎಲ್ಲ ಇರೋಂಥ ಇಯರಿಂಗ್ಸು ಇದ್ದಾವೆ. ಆ ಇಯರಿಂಗ್ಸ್ ಹಾಕಿದಾದ್ಮೇಲೆ ಜಡೆ ಹಾಕಿದ್ಮೇಲೆ ಜಡೆಗೆ ಒಂದು ರಿಬ್ಬನ್ ಹಾಕೋದು ಬೇಡವಾ, ಡಿಸೈನ್ಡ್ ಆಗಿರೋದು ಪೋನಿ ಎಲ್ಲ ಹಾಕಿದಾಗ, ಅದಕ್ಕೂ ಸಹ ಇಲ್ಲಿದ್ದಾವೆ. ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಮೂವ್ ಆಗಿದ್ದು ಇನ್ನೂ ಒಂದು ಶಾಪ್ ಇದೆ ಅಲ್ಲಿ ಪಕ್ಕದಲ್ಲೇ ಇರೋಂಥ ಇನ್ನೊಂದು ಶಾಪ್ಗೆ. ಹೆಡ್ ಬ್ಯಾಂಡ್ಸ್ ಅಂತೂ ನಾನು ನೋಡ್ತಾ ಇದ್ರೆ ಅಲ್ಲೇ ನೋಡ್ಕೊಂಡು ನಿಂತ್ಕೊಂಡೇ ಬಿಟ್ಟಿದ್ದೀನಿ, ಎಷ್ಟೊಂದು ಟೈಪ್ಸ್ ಆಫ್ ಹೆಡ್ ಬ್ಯಾಂಡ್ಸ್ ಇದೆ ಅಂತ. ಅದರಿಂದ ಆಚೆಗೆ ನಾವು ಬಂದರೆ ಫುಲ್ಲು ವುಡನ್ ಐಟಮ್ಸು. ಇವೆಲ್ಲ ಚನ್ನಪಟ್ಟಣದ ಗೊಂಬೆಗಳು ಅಂತ ಹೇಳ್ತಿರಲ್ವಾ, ಸೊ ಅದೇ ಥರ ಚನ್ನಪಟ್ಟಣದಿಂದನೇ ತಂದಿದ್ದಾರೋ ಏನೋ ಅಥವಾ ಅವರೇ ಹ್ಯಾಂಡ್ ಮೇಡೋ ನನಗೆ ಗೊತ್ತಿಲ್ಲ. ಇದರಲ್ಲಿ ಎಷ್ಟೊಂದು ಥರ ಪಝಲ್ಸ್ ಎಲ್ಲ ಇತ್ತು ಮಕ್ಕಳಿಗೆ. ಮತ್ತು ಮಕ್ಕಳಿಗೆ ಗೇಮ್ಸು ಅಷ್ಟೇ, SOS ಇತ್ತು, 1 2 3 ABCD, ಹಾಗೆ ಚಪಾತಿ ಮಾಡೋ ಮಣೆ ಮಕ್ಕಳಿಗೆ, ಮತ್ತು ಮಕ್ಕಳು ಆಟ ಆಡೋ ಐಟಮ್ಸು ಎಲ್ಲ, ಮತ್ತು ರಾಗಿ ಬೀಸೋ ಕಲ್ಲು ಪುಟಾಣಿದು, ಅದು ವುಡನಲ್ಲಿ ಮಾಡಿದ್ದಾರೆ. ಇದು ರಾಗಿ ಬೀಸೋ ಕಲ್ಲೆಲ್ಲ ಬಂದು ವುಡನಲ್ಲಿ ಮಾಡಿರೋಂಥದ್ದು. ನೋಡಿ ಎಷ್ಟು ಪುಟ್ಟದಾಗಿ ಎಷ್ಟು ಚೆನ್ನಾಗಿದೆ. ಒಳಕಲ್ಲಿದೆ, ರಾಗಿ ಬೀಸೋ ಕಲ್ಲಿದೆ, ಹಾಗೆ ಮುದ್ದೆ ಮಾಡೋದಕ್ಕೆ ಒಂದು ಕಲ್ಲಿದೆ, ಮಕ್ಕಳಿಗೆ ಆಟ ಆಡ್ಸೋದಕ್ಕೆ ಗಿಲ್ಕಿಗಳಿದ್ದಾವೆ, ಪಿರಂಗಿ ಪುಟ್ಟು ಪಿರಂಗಿಗಳಿದ್ದಾವೆ, ಬಾಚಣಿಗೆ, ವುಡನ್ ಬಾಚಣಿಗೆಗಳು, ಹಾಗೆ ಸ್ಪೈಸಸ್ ಏನಾರು ಹಾಕಿಡೋದಕ್ಕೂ ವುಡನ್ ವಿತ್ತು, ಕೀ ಚೈನ್ ಹ್ಯಾಂಗಿಂಗ್ಸು, ಎಷ್ಟೊಂದು ಟೈಪ್ಸ್ ಇದ್ದಾವೆ ಅಂದರೆ. ಮತ್ತು ಹೆಣ್ಮಕ್ಳಿಗೆ ಅಡುಗೆ ಮನೆಯಲ್ಲಿ ಇರೋವಂಥವ್ರಿಗೆ ಮೇಯ್ನ್ ಬೇಕಾಗಿರೋಂಥ ಲಟ್ಟಣಿಗೆ ಇದೆ. ಹಾಗೆ ಏನಾದ್ರು ಕುಟ್ಟಬೇಕು ಅಂದರೆ ಕುಟಾಣಿ ಇದೆ. ಅದ್ರ ಜೊತೆಗೆ ಮಂತು ಏನಕ್ಕೆ ಯೂಸ್ ಮಾಡ್ತೀರಿ ನಾವು ಅಂತ ಅಂದರೆ ಮೊಸರನ್ನ ಕಡಿಯೋದಕ್ಕೆ ಯೂಸ್ ಮಾಡ್ತೀರಿ, ಆ ಮಂತಿದೆ. ಎಲ್ಲ ಥರದ ವುಡನ್ ಐಟಮ್ಸೂ ಇಲ್ಲಿ ಸಿಗುತ್ತೆ. ಇದರಿಂದ ಆಚೆಗೆ ನಾವು ಹೋಗೋಣ ಅಂತ ಅಂದ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಕಾಣಿಸಿದ್ದು ಬುಕ್ ಸ್ಟೋರು.
99 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಬುಕ್ಸು. 150, 199, 299, 499, 500 ಒಳಗಡೆ ನಿಮಗೆಲ್ಲ ಆಲ್ಮೋಸ್ಟ್ ಸಿಗುತ್ತೆ. ಮಕ್ಕಳಿಗಂತೂ ಮತ್ತು MRP ಮೇಲೆ 15% ಡಿಸ್ಕೌಂಟ್ಸು ಇದೆ ನಿಮಗೆ. ಮಕ್ಕಳಿಗೆ ಎಷ್ಟು ಥರ ನಿಮಗೆ ಬುಕ್ಸ್ ಬೇಕು. 4th ಸ್ಟ್ಯಾಂಡರ್ಡ್ ಆ್ಯಕ್ಟಿವಿಟಿ ಬುಕ್ ಇದೆ, 5th ಸ್ಟ್ಯಾಂಡರ್ಡ್ ಆ್ಯಕ್ಟಿವಿಟಿ ಬುಕ್ಕು, 500 ಆ್ಯಕ್ಟಿವಿಟೀಸ್ ಅಂದರೆ 500 ಟೈಪ್ಸ್ ಆಫ್ ಆ್ಯಕ್ಟಿವಿಟೀಸ್ ಇದೆ ಅದರಲ್ಲಿ. ಹಾಗೆ ಎಷ್ಟೊಂದು ಯು ಕ್ಯಾನ್ ಡೂ ಇಟ್ ಅಂತ ಅಂದ್ಬಿಟ್ಟೆಲ್ಲ, ಅಂದರೆ ಮಕ್ಕಳಿಗೆ ಮೋಟಿವೇಟ್ ಮಾಡೋವಂಥ ಬುಕ್ಸ್ಗಳಿದ್ದಾವೆ. ಸ್ಟೋರಿ ಬುಕ್ಸ್ ಇದೆ, ಅಥವಾ ದೊಡ್ಡವ್ರಿಗೆ ಯಾವುದಾದ್ರೂ ಒಂದು ವಿಷಯ ತಿಳ್ಕೊಬೇಕು ಅಂದರೆ ಆ ಥರ ಬುಕ್ಸು ಇದ್ದಾವೆ. ತುಂಬ ಅಂದರೆ ತುಂಬ ವೆರೈಟೀಸ್ ಆಫ್ ಬುಕ್ ಕಲೆಕ್ಷನ್ಸ್ ನೋಡಿದೆ ನಾನಿಲ್ಲಿ ಒಂದೇ ಹತ್ರನೇ. ನಮಗೆ ಕೆಲವೊಂದು ಬುಕ್ಸ್ಗಳು ಬೇಕು ಅಂದರೂ ಸಿಗಲ್ಲ, ಬಟ್ ಇಲ್ಲೆಲ್ಲ ಇದ್ದಾವೆ. ಹಾಗೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಆಗಿರ್ಬೋದು, ಈ ಥರ ಎಲ್ಲ ಅಂದರೆ ಎಲ್ಲ ಬುಕ್ಸು ಇಲ್ಲಿದ್ದಾವೆ. ಹಾಗೆ ಕೆಲವೊಂದು ಪುಟಾಣಿ ಲೈಬ್ರರಿ ಬುಕ್ಸ್ ಅಂತ ಅಂದ್ಬಿಟ್ಟು ಸಹ ಚಿಕ್ಕದಾಗಿ ಇಟ್ಟಿದ್ದಾರೆ, ಅವು ಇದ್ದಾವೆ. ನೀವು ಒಂದ್ಸಲ ಇಲ್ಲಿ ಹೋಗಿ ನೋಡಿ, ನಿಮಗೆ ಯಾವ ಥರ ಬುಕ್ಸ್ ಬೇಕೋ ಆ ಬುಕ್ಸ್ ಸಿಗುತ್ತೆ ನಿಮಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಅದರಿಂದ ಮುಂದಕ್ಕೆ ಬಂದರೆ, ನಾವು ಎಷ್ಟೊಂದು ಬಾಟಲ್ಸ್ ಎಲ್ಲ ಬೇಡ ಅಂತ ಬಿಸಾಕ್ತಿರಲ್ವಾ, ಇವರು ಆ ಬಾಟಲ್ಸ್ ಎಲ್ಲ ಎತ್ಕೊಂಬಂದು ಎಷ್ಟು ಚೆನ್ನಾಗಿ ಆರ್ಟ್ ಮಾಡಿದ್ದಾರೆ ಗೊತ್ತಾ. ಅಂದರೆ ಅದಕ್ಕೆಲ್ಲ ಡ್ರಾಯಿಂಗ್ಸ್ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ಡಿಸೈನ್ಸಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿತ್ತು. ಮತ್ತು ನಾವು ಸಾಲ್ಟ್ ಏನಾರ ಹಾಕಿಟ್ಕೊಳೋದಕ್ಕೆ ಜಾರ್ಗಳಾಗಿರ್ಬೋದು, ಅಥವಾ ಕಾಫಿ ಟೀ ಕಪ್ಸು, ಪ್ಲೇಟ್ಸು, ನಾವು ಯಾರಿಗಾರು ತಿನ್ನೋದಕ್ಕೆ ಕೊಟ್ಟಾಗ ಆ ಪ್ಲೇಟ್ ಮೇಲೆ ಡಿಸೈನ್ಸ್ ಇತ್ತು ಅಂದರೆ ಎಷ್ಟು ಲುಕ್ಕಾಗಿ ಕಾಣಿಸುತ್ತಲ್ವ. ಆ ಥರ ಗ್ಲಾಸ್ ಐಟಮ್ಸ್ ಆಗಿರ್ಬೋದು, ಪಿಂಗಾಣಿ ಐಟಮ್ಸ್ ಆಗಿರ್ಬೋದು, ಇವೆಲ್ಲ ಶೋ ಪೀಸಸ್ಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇಟ್ಕೊಂಡ್ರೆ. ತುಂಬಾ ವೆರೈಟೀಸ್ ಇದೆ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಪ್ಲೇಸ್ನ ವಿಸಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಎಕ್ಸಿಬಿಷನ್ ತುಂಬ ದಿನ ಇರೋದು ಇಲ್ಲ, ಹಾಗಾಗಿ ಬೇಗ ಬಂದು ಬೇಗ ಪರ್ಚೇಸ್ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು.